ತಡೆ ತಡೆ ಅಕೃತ್ಯವಿದು ದುಡುಕದಿರುತ್ತಾಯೇ ತಡೆ ತಡೆ ಅಕೃತ್ಯವಿದು ದುಡುಕದಿರುತ್ತಾಯೇ ಸೋಗುಳು ಶ್ರೀರಾಮಚಂದ್ರ ಕೆಡಕುದ ಶಾನನ ಶಿರ ಮುರಿದಿಡುವೆ ಕೆಡಕುದ ಶಾನನ ಶಿರ ಮುರಿದಿಡುವೆ ಚಿಕ್ಕದೊಳಗೊಂದು ಲಕ್ಷ್ಮಣ ಸಹಿತ ಕ್ಷೇಮದಿಂದ ಇಹರುತ್ತಾಯೇ ರಾಮ ರಘುಕುಲ ಸೋಮ ಪ್ರತಾಪ ಕ್ಷೇಮದಿಂದ ಇಹರುತ್ತಾಯೇ ರಾಮ ರಘುಕುಲ ಸೋಮ ಪ್ರತಾಪ ರಾಮ ರಘುಕುಲ ಸೋಮ ಪ್ರತಾಪ ರಾಮ ರಘುಕುಲ ಸೋಮ ಪ್ರತಾಪ ಲೀಲೆಯೊಳ ಮುನಿಯಾಗವ ಪೊರೆದು ಫಲಕ್ಷಣ ಕಾಂತವನೆ ತೊರೆದು ಲೀಲೆಯೊಳ ಮುನಿಯಾಗವ ಪೊರೆದು ಫಲಕ್ಷಣ ಕಾಂತವನೆ ತೊರೆದು ಚಂಚಲ ಲೋಚನೆ ನಿನ್ನನ್ನು ನೆನೆದು ಚಂಚಲ ಲೋಚನೆ ನಿನ್ನನ್ನು ಕಳೆದು ಸಮಂಚಿತ ಶೋಕರಿದು ನಾನು ಕಳೆದು ಕ್ಷೇಮದಿಂದ ಇಹರುತ್ತಾಯೇ ರಾಮ ರಘುಕುಲ ಸೋಮ ಪ್ರತಾಪ ರಾಮ ರಘುಕುಲ ಸೋಮ ಪ್ರತಾಪ ರಾಮ ರಘುಕುಲ ಸೋಮ ಪ್ರತಾಪ ಕ್ಷೇಮದಿಂದ ಇಹರುತ್ತಾಯೇ. ಅಮ್ಮ ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ. ಅಮ್ಮ ಶ್ರೀರಾಮಚಂದ್ರ ಲಕ್ಷ್ಮಣ ಸ್ವಾಮಿಯು ನನ್ನೊಡೆಯನಾದ ಸುಗ್ರೀವರ ರಾಜನೊಡನೆ ಕ್ಷೇಮದಿಂದ ಇದ್ದಾರೆ ತಾಯಿ. ಅಯ್ಯೋ, ಇದೇನಿದು? ಕಪಿಗಳನ್ನು ಕಂಡರೆ ಅಮಂಗಳವೆಂದು ಹೇಳುವರು. ರಾಮಚಂದ್ರ, ನಿನಗೆ ಯಾವ ಅಮಂಗಳವೂ ಆಗದಿರಲಿ. ಕುಂದನೆಣಿಸದಿರಿಂದು ನಾಂ ರಘುನಂದನನ ಕಡೆಯಿಂದ ಕುಂದನೆಣಿಸದಿರಿಂದು ನಾಂ ರಘುನಂದನನ ಕಡೆಯಿಂದ ನಿಮ್ಮಯ ಚಂದವರಿಯಲು ಬಂದ ಸೇವಕನೆಂದು ತಿಳಿ ಅರವಿಂದಲು ಸಂದೇಹ ಬಿಡು ಮಾತೆ ವಸುಂಧರಾಸುಗೆ ವೃಂದಾರಕನು ಮಾನಿದೆ ಸಂದೇಹ ಬಿಡು ಮಾತೆ ವಸುಂಧರಾಸುಗೆ ಸಂದೇಹ ಮಾತೆ ದೇವಿ ನಿಮ್ಮಯ ಪಾದ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾಕನ ಪಾವನನ ಲೋಕಾವನನ ರಾಜೀವ ಲೋಚನ ರಾಮಾನಂದ ಪಾವನನ ಲೋಕಾವನನ ರಾಜೀವ ಲೋಚನ ರಾಮನಂದ ಪಾವನನ ಲೋಕಾವನನ ರಾಜೀವ ಲೋಚನ ರಾಮಾನಂದ ಆವಿಸುತ್ತಲಿಂದ್ರಿ ವಿದಸಿ ಆವಿಸುತ್ತಲಿಂದ್ರಿ ವಿದನಿಸು ಜೀವನಾಗ್ನೆಯ ಗೈಗವಾನರ ಸಂದೇಹ ಬಿಡು ಮಾತೆ ವಸುಂಧರಾಸುತೆ ಬೃಂದಾರಕನು ಮಾನಿದೆ ಸಂದೇಹ ಬಿಡು ಮಾತೆ ವಸುಂಧರಾಸುತೆ ಬೃಂದಾರಕನು ಮಾನಿದೆ. ಅಮ್ಮ
ಸಂದೇಹ ಪಡಬೇಡ ತಾಯಿ, ಸಂದೇಹ ಪಡಬೇಡ. ಅಮ್ಮ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವ ವರಪ್ರಸಾದ ಜನಿಸಿರುವ ನನ್ನನ್ನು ಆಂಜನೇಯನಂತಲೂ ಹನುಮಂತನೆಂತಲೂ ಮಾರುತಿ ಅಂತಲೂ ಕರೆಯುವರು. ಅಮ್ಮ, ಸುಗ್ರೀವರಾಜನಿಂದ ನೇಮಿತನಾಗಿ ನಿಮ್ಮ ನುಡುಕಲು ಬಂದ ಶ್ರೀರಾಮದೂತ ನಾನು. ಅಮ್ಮ, ಜನಸ್ಥಾನದಲ್ಲಿ ಆ ದುರುಳನಾದ ರಾವಣನು ಅಪಹರಿಸಲ್ಪಟ್ಟ ಸೀತಾಮಾತೆಯವರು ತಾಬೆಯಾಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸಿರಿ. ನಿಮಗೊಂದು ಕೆಲವೊಂದು ಹಿತೋಕ್ತಿಗಳನ್ನು ಹೇಳಬೇಕಾಗಿದೆ. ಆಹಾ, ಈತನ ನಯ ವಿನಯಗಳನ್ನು ನೋಡುತ್ತಿದ್ದರೆ ಶತ್ರು ಪಕ್ಷದವನಲ್ಲವೆಂದು ತೋರುತ್ತಿರುವುದು. ಇರಲಿ, ನನ್ನ ವೃತ್ತಾಂತವನ್ನು ತಿಳಿಸುವರು. ಅಯ್ಯ ಕಪಿವೀರ, ಅಮ್ಮ, ಈ ದುರುಳ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆಯು ನಾನೇ. ಸಾರೆ ಚಾರೆ ವೀರ ನಮೋಸ್ತುತೆ, ಸಾರೆ ಚಾರೆ ವೀರ ನಮೋಸ್ತುತೆ, ಶ್ರೀರಮೆ ಪರಿಪಾಹಿ ವೈದೇಹಿ, ಶ್ರೀರಮೆ ಪರಿಪಾಹಿ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ಅಮ್ಮ ಮಾರುತಿ, ನನ್ನ ದೂತತ್ವವು ಸಾರ್ಥಕವಾಯಿತು. ಅಯ್ಯ ಕಪಿವೀರ, ನೀನು ನಿಜವಾಗಿ ಶ್ರೀರಾಮಚಂದ್ರನ ಭಕ್ತನೇ ಆಗಿದ್ದರೆ ನಿನಗೆ ಮಂಗಳವಾಗಲು. ಅದರಲ್ಲಿ ನನ್ನ ಸ್ವಾಮಿಯಾದರೂ ನರನು, ನೀನಾದರೂ ವಾನರನು, ನಿಮ್ಮೀರ್ವರಿಗೂ ಸಖ್ಯವಾದ ಬಗೆಯಾದರೆ ಹೀಗೆ ಆಗಿನ ಪೂರ್ವ ವೃತ್ತಾಂತವನ್ನು ತಿಳಿಸಬಲ್ಲೆಯಾ? ಅಮ್ಮ, ಹಾಗೇ ಆಗಿಲ್ಲ ತಾಯಿ. ದಶರಥ ನೃಪಾಲಂಗೆ ಹಿರಿತನು ಜತಾನಾಗೆ, ದಶರಥ ನೃಪಾಲಂಗೆ ಹಿರಿತನು ಜತಾನಾಗೆ, ವಿಖ್ಯಾತ ವಿಶ್ವಮುನಿ ವಿಶ್ವಾಮಿತ್ರಗೆ ಪ್ರಿಯ ಶಿಷ್ಯನಾಗಿ ರಾಮ 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 ಅನುಜ ಲಕ್ಷ್ಮಣರೊಡನೆ ಕಾನನಕ್ಕೆ ಐತಂದು, ಅನುಜ ಲಕ್ಷ್ಮಣನೊಡನೆ ಕಾನನಕ್ಕೆ ಐತಂದು, ವಿಕಟ ಧ್ವನುಜರ ಕೊಂದು ಪೊರೆದ ಅಹಲ್ಯೆಯ ನಿಂದು ರಾಮ ರಾಮ ರಾಮ. ಸುಗ್ರೀವ ಸಖನಾಗಿ ಈ ಹನುಮಕಿಂಕರನಾಗೆ, ಅಮ್ಮ ನಿಮ್ಮಯ ಶೋಧನೆಗಾಗಿ, ಅಮ್ಮ ನಿಮ್ಮಯ ಶೋಧನೆಗಾಗಿ ಹುಡುಕಲು ಬಂದ ರಾಮ ರಾಮ. ಈಗಲಾದರೂ ನನ್ನನ್ನು ನಂಬುತ್ತಾಯಿ. ಮಾರುತಿ, ನಿನ್ನ ಆಶ್ರಮ ಧರ್ಮ ಯಾವುದು? ಅಮ್ಮ, ನಿಮ್ಮ ರಮಣನ ದಯದಿಂದ ಬ್ರಹ್ಮಚರ್ಯಾಶ್ರಮದಲ್ಲಿರುವ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಆತ್ಮರಾಮನ ಅಂತರಂಗ ಭಕ್ತನಾಗಿರುವ ತಾಯಿ. ಮಾರುತಿ, ಈ ಶತಯೋಚಿತ ವಿಸ್ತೀರ್ಣವುಳ್ಳ ಸಾಗರವನ್ನು ನೀನು ದಾಟಿದ ಬಗೆಯಾದರೆ ಹೀಗೆ ಆಗಿನ ನಿನ್ನ ರೂಪವನ್ನು ನಾನು ನೋಡಬಲ್ಲೇನೆ? ಅಮ್ಮ, ಆಗಿನ ನನ್ನ ಈ ವಿಶ್ವರೂಪವನ್ನು ನೋಡಿದರೆ ತಾವು ಬಹಳ ಭಯಪಡುವಿರಿ ತಾಯಿ. ಮಾರುತಿ, ನಾನು ಶ್ರೀರಾಮಚಂದ್ರನ ಧರ್ಮಪತ್ನಿ. ನನಗೆ ಭಯವೆಂದರೆ ಏನು? ಏನಾದರೂ ಆಗಲಿ ಆಗಿನ ನಿನ್ನ ರೂಪವನ್ನು ತೋರಿಸು. ನಿಮ್ಮ ಮಾತು ನಿಶ್ಚಯವೇ ತಾಯಿ? ನಿಶ್ಚಯ. ಈಗ ನೋಡಿ ಈ ನನ್ನ ವಿಶ್ವರೂಪವನ್ನ. ಜೈ ಜೈ ರಘುವೀರ ಸಮರ್ಥ, ಜೈ ಜೈ ರಘುವೀರ ಸಮರ್ಥ. ಮಾರುತಿ, ಮಾರುತಿ, ಈ ನಿನ್ನ ಘೋರವಾದ ರೂಪವನ್ನು ನಾನು ನೋಡಲಾರೆ. ದಯಮಾಡಿ ಶಾಂತ ರೂಪವನ್ನು ಧಾರಣ ಮಾಡು. ಬೆದರ ಬೇಡವೇ ಮಾತೆ ಮಾತೆ
ಸದೆಯೇ ಶೋಭಾನಿದೆ ಬೆದರಬೇಡಿ ಮಾತೆ ಮಾನಿದೆ ಅಮ್ಮ ವಿರಜಾತಿಗೆ ನಿನ್ನ ವಿರಹ ಬೇರೆ ತೀರಿದ ವೀರ ರಾಘವ ವೀರ ರಾಘವ ಬೇರೆ ತೀರಿದ ವೀರ ರಾಘವ ಸರಿಧಾನವಾರಿಗಾಳ ಸರಿಧಾನವಾರಿಗಾಳ ದಾರಿಸಿ ಬಲ ತೋರಿಸಿ ದಾರಿಯ ಏರಿಸಿದೆ ದಾರಿಸಿ ಬಲ ತೋರಿಸಿ ದಾರಿಯ ಏರಿಸಿದೆ ಹೆದರಬೇಡವೇ ಮಾತೆ ಸದೆಯೇ ಶೋಭಾನಿದೆ ಹೆದರಬೇಡ ಮಾತೆ ಮಾನಿದೆ ಅಮ್ಮ ಅಮ್ಮ ನಿಮ್ಮ ಸೇವಕನು ನಿಮ್ಮ ಕಣ್ಮುಂದೆಯಲ್ಲೇ ಇರುವನು ಕಣ್ಬಿಟ್ಟು ನೋಡುತ್ತಾಯಿ ಮಾರುತಿ ಈ ವಿದ್ಯೆಗಳನ್ನೆಲ್ಲ ಎಲ್ಲಿ ಕಲಿತೆ ನೀನು? ಈ ನಮಕಸುರರಲ್ಲಿ ವಿನಯದಿ ಕಲಿತೆನೋ ಘನತರ ವಿದ್ಯೆಗಳನ್ನೆಲ್ಲ ಮಾತೆ ಈ ನಮಕಸುರರಲ್ಲಿ ವಿನಯದಿ ಕಲಿತೆನೋ ಘನತರ ವಿದ್ಯೆಗಳನ್ನೆಲ್ಲ ಮಾತೆ ಅಣು ಮಹದಾಗಲು ಬಂದೆ ಅಣು ಮಹದಾಗಲು ಬಂದೆ ಅಣು ಮಹದಾಗಲು ಬಲ್ಲೆ ನಮ್ಮ ಅಣು ಮಹದಾಗಲು ಬಲ್ಲೆನು ಹನುಮಂತನೆಂಬ ನಾಮದೇ ಶುಭಾಂಗೀ ಅಣುರೂಪಿಯು ಮಹತ್ ವಿಶ್ವರೂಪಿಯೂ ಆಗಬಲ್ಲೆನು ಈಗಲಾದರೂ ನನ್ನನ್ನು ನಂಬುತ್ತಾಯಿ ಆಂಜನೇಯ ಆಂಜನೇಯ ನನ್ನ ಸ್ವಾಮಿ ರೂಪ ಲಾವಣ್ಯಗಳನ್ನು ಗುಣಗಾಂಭೀರ್ಯಗಳನ್ನು ವರ್ಣಿಸಬಲ್ಲೆಯ? ಅಮ್ಮ ಲೋಕಮೋಹಕನು ಪರಂಧಾಮನು ಆದ ಶ್ರೀರಾಮಚಂದ್ರನ ರೂಪ ಲಾವಣ್ಯಗಳನ್ನು ಈ ಮರ್ಕಟನಿಂದ ವರ್ಣಿಸಲು ಸಾಧ್ಯವೇ ತಾಯಿ? ಸಹಸ್ರ ನಾಲಿಗೆಗಳ ಆದಿಶೇಷನಿಂದಲೂ ವರ್ಣಿಸಲು ಅಸಾಧ್ಯ. ಆದರೂ ನನಗೆ ತಿಳಿದ ಮಟ್ಟಿಗೆ ವರ್ಣಿಸಲು ತಾಯಿ, ತಾವು ಅನ್ಯಥಾ ಭಾವಿಸಬಾರದು. ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಬೇಳಲ ಸದಳವು ಮಾತಾ ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಬೇಳಲ ಸದಳವು ಮಾತಾ ಈ ಭೂಯ ಪತ್ರವಗ ಸದಳವಮ್ಮ ಈ ಭೂಯ ಪತ್ರವೆಗೆ ಅಸದಳವು ಮಾತಾ ಈ ಭೂಯ ಪತ್ರವಗ ಸದಳವು ಮಾತಾ ಪಾಮರ ಮರ್ಕಟನು ನಾನೇನ ಬಲ್ಲೆನು ಬಣ್ಣಿಸಲು ಜನನೀ ಚಲುವನು ಅಮ್ಮಯ್ಯ ಎಂತ ಚಲುವನು ಅಮ್ಮಯ್ಯ ಕೇಳಮ್ಮ ತಾಯೇ ಶ್ರೀ ರಾಮನು ಎಂತ ಚಲುವನು ಅಮ್ಮಯ್ಯ ಸಾಮಧಾನ ಪ್ರೇಮ ನಿರುಪಮ ಸಾಮಧಾನ ಪ್ರೇಮ
ರಮನು ಎಂತ ಚೆಲುವನು ಅಮ್ಮಯ್ಯ. ನೀಲಮಣಿಗಳ ಸಾಲು ಕುಂದಳ ಜಾಲ ನೋಡಲು ಬಾಲಚಂದ್ರನು. ನೀಲಮಣಿಗಳ ಸಾಲು ಕುಂದಳ ಜಾಲ ನೋಡಲು ಬಾಲಚಂದ್ರ. ನೀಲಮಣಿಗಳ ಸಾಲು ಕುಂದಳ ನೀಲಮಣಿಗಳ ಸಾಲು ಕುಂದಳ ಜಾಲ ನೋಡಲು ಬಾಲಚಂದ್ರನು. ನೀಲ ಮಣಿಗಳ ಸಾಲ ಕುಂದಳ ಜಾಲ ನೋಡಲು ಬಾಲ. ನೀಲ ಮಣಿಗಳ ಸಾಲ ಕುಂದಳ ಜಾಲ ನೋಡಲು ಬಾಲಚಂದ್ರನು. ಓಲುತ್ತಿರುವುದು ಆಲಬಾಗ ಅಮ್ಮ ಅಮ್ಮ ಅಮ್ಮ. ಓಲುತ್ತಿರುವುದು ಆಲಬಾಗ ಓಲುತ್ತಿರುವುದು ಹಾಲಬಾಗ ಓಲುತ್ತಿರುವುದು ಹಾಲಬಾಗ. ವಿಶಾಲ ವಕ್ಷವು ಕಮಲಾಕ್ಷಿ ವಿಶಾಲ ವಕ್ಷವು ಕಮಲಾಕ್ಷಿ. ರಮನು ಇಂತ ಚೆಲುವನು ಅಮ್ಮಯ್ಯ ಚೆಳಮ್ಮ ತಾಯೇ ಶ್ರೀ. ರಮನು ಇಂತ ಚೆಲುವನು ಅಮ್ಮಯ್ಯ ಚೆಲುವನು ಅಮ್ಮಯ್ಯ ಚೆಲುವನು ಅಮ್ಮಯ್ಯ. ಅಮ್ಮ, ಶ್ರೀರಾಮಚಂದ್ರರು ನೀವು ಜಲಕ್ರೀಡೆ ಆಡುವ ಸಮಯದಲ್ಲಿ ನೀರನ್ನು ಕಲಕುತ್ತಾ ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದರಂತೆ, ನಿಜವೇ ತಾಯಿ? ನಿಜ ಮಾರುತಿ. ಅಮ್ಮ, ವಾಮಾಂಗ್ರಿಯಲ್ಲಿ ಮತ್ಸ್ಯ ಲಾಂಛನವೆಂಬ ಚಿಹ್ನೆ ಇದೆಯಂತೆ, ನಿಜವೇ ತಾಯಿ? ಸತ್ಯ. ಅಮ್ಮ, ಮುಂಗೈಯ ಮೇಲೆ ವಸುದಳವೆಂಬ ಚಿಹ್ನೆ ಇದೆಯಂತೆ, ನಿಜವೇ ತಾಯಿ? ನಿಜ ಮಾರುತಿ. ಅಮ್ಮ, ಕಾಕಾಸುರನ ವೃತ್ತಾಂತವನ್ನು ಅತಿ ಗೌಪ್ಯವಾಗಿ ತಿಳಿಸಬೇಕೆಂದು ನನ್ನ ಸ್ವಾಮಿಯೂ ತಿಳಿಸಿದರು. ಈಗಲಾದರೂ ನಿಜಾಂಶವನ್ನು ತಿಳಿಸಿರಿ ತಾಯಿ. ನನ್ನನ್ನು ಈಗಲಾದರೂ ನಂಬುತ್ತಾಯಿ. ಈತನು ಹೇಳುತ್ತಿರುವುದೆಲ್ಲವೂ ಸತ್ಯವಾಗಿದೆ. ಆದರೂ ಈತನ ಮೇಲೆ ಇನ್ನೂ ನಂಬಿಕೆ ಸಾಲದಾಗಿದೆ. ಈಗೇನು ಮಾಡಲಿ? ನಿಜ, ಈ ರಾಕ್ಷಸರ ಮಧ್ಯೆ ಸಿಲುಕಿ ನಾನಾ ಕಷ್ಟಗಳನ್ನು ಅನುಭವಿಸುತ್ತಿರ ನೀವು ಈ ನನ್ನಲ್ಲಿ ನಂಬಿಕೆ ಉಂಟಾಗಲಾರದು. ಇರಲಿ, ಶ್ರೀ ರಾಮಾನುಗ್ರಹದಂತವಿದ್ದಂತಾಗಲಿ. ನನ್ನಲ್ಲಿರುವ ಈ ಅಂಗುಳಿಕೆಯನ್ನು ಕೊಟ್ಟು ಸಮರ್ಪಿಸನು. ಈಗಲಾದರೂ ನಾನು ನಂಬುತ್ತಾಯಿ. ಈ ಮುದ್ರಿಕೆಯನ್ನು ನೀಡಿ ನನಗೆ ಮಹದುಪಕಾರವನ್ನು ನೋಡಿದೆ ಮಾರುತಿ. ಇದಕ್ಕೆ ಪ್ರತ್ಯುಪಕಾರವಾಗಿ ನಾನು ನಿನಗೆ ಏನನ್ನು ತಾನೇ ನೀಡಬಲ್ಲೆನು? ಅಮ್ಮ, ನಿಮ್ಮ ಮನ ಬಂದಂತೆ ನನ್ನನ್ನು ಅರಸಿರಿ ತಾಯಿ. ಚಿರಂಜೀವಿಯಾಗಿ ಚಿರಕಾಲ ಬಾಳುವನಾಗು. ಧನ್ಯನಾದೆನಮ್ಮ, ಧನ್ಯನಾದೆನು. ಅಮ್ಮ, ತಮ್ಮ ದರ್ಶನ ಮಾಡುವ ಗುರ್ತಿಗಾಗಿ
ಏನಾದರೂ ಒಂದು ಅಭಿಜ್ಞ ವಸ್ತುವೊಂದನ್ನು ದಯಪಾಲಿಸಿರಿ ತಾಯಿ. ಅದನ್ನು ಶ್ರೀರಾಮಚಂದ್ರನಿಗೆ ಅರ್ಪಿಸಿ ಧನ್ಯನಾಗುವೆನು ತಾಯಿ. ನನ್ನ ಬಳಿ ಏನೂ ಇಲ್ಲವಲ್ಲ ನೀಡುವುದಕ್ಕೆ. ಅಮ್ಮ, ಅಂದು ಆಭರಣಗಳಲ್ಲಿ ಚೂಡಾಮಣಿಯೊಂದು ಇಲ್ಲವೆಂದು ಶ್ರೀರಾಮಚಂದ್ರರು ಹೇಳಿದ್ದರು. ಅದಕ್ಕಾಗಿ ತಮ್ಮ ಬಳಿ ಆ ಚೂಡಾರತ್ನವನ್ನು ಇರಬಹುದೆಂದು ನೋಡಿ ತಾಯಿ. ಹಾಗೆ ಆಗಲಿ. ಇದು ಮರೆತಿದ್ದೇನೆ, ಇದು ತೆಗೆದುಕೋ. ಇದನ್ನು ನೀಡಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುವಂತೆ ಹೇಳು. ಇಲ್ಲವಾದರೆ ನಾನು ಅಗ್ನಿ ಪ್ರವೇಶವನ್ನು ಮಾಡುವೆನೆಂದು ನನ್ನ ಸ್ವಾಮಿಗೆ ತಿಳಿಸಿಬಿಡು. ಧನ್ಯನಾದೆನು. ಅಮ್ಮ, ತಾವು ಈ ರೀತಿ ಮಾತನಾಡಬಾರದು ತಾಯಿ. ವೀರ ರಮಣೀಯವಾದ ನೀವು ಈ ರೀತಿ ಮಾತನಾಡುವುದು ಸಲ್ಲತಕ್ಕದ್ದಲ್ಲ. ಅಮ್ಮ, ನನ್ನದೊಂದು ಪ್ರಾರ್ಥನೆ ಏನೆಂದರೆ, ನಿಮ್ಮ ದರ್ಶನವಾಗುವವರೆಗೂ ನಾನು ಆಹಾರಾದಿಗಳನ್ನು ಭಜಿಸುವುದಿಲ್ಲವೆಂದು ಆಣೆ ಮಾಡಿದ್ದೆನು. ನಿಮ್ಮ ದರ್ಶನವಾದ ಕೂಡಲೇ ನನಗೆ ಹಸಿವು ಬಾಯಾರಿಕೆಗಳು ಬಹಳವಾಗಿರುವುದು. ಆದ್ದರಿಂದ ಇಲ್ಲಿಯೇ ದೊರೆಯಬಹುದಾದ ಫಲಪುಷ್ಪಾದಗಳನ್ನು ತಿಂದು ಹೋಗುವೆನು ತಾಯಿ. ಮಾರುತಿ, ಇದೆಲ್ಲವೂ ರಾಕ್ಷಸರ ಮಾಯೆ ಆಗಿರುವುದು. ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಮಾತ್ರ ತಿನ್ನಬೇಕು, ವನವನ್ನು ಹಾಳು ಮಾಡಬೇಡ. ಆಗಲಿ ತಾಯಿ. ಹಾಗೆ ಅಮ್ಮ, ಕಪಿಗಳನ್ನು ತಿನ್ನುವುದು ತಾವು ನೋಡಬಾರದು, ಸ್ವಲ್ಪ ಮರೆಯಾಗಿ ತಾಯಿ. ಹಾಗೆ ಆಗಲಿ. ಆಹಾ ರಾಮಚಂದ್ರ, ನಾನು ಬಂದ ಕಾರ್ಯವಾಯಿತು. ಮೃತ್ಯುವಾಗಿ ಬಂದ, ಕಷ್ಟಪಟ್ಟು ಇಲ್ಲಿಗೆ ಬಂದ ನಾನು ಶತ್ರುಗಳ ಬಲಾಬಲಗಳನ್ನು ತಿಳಿಯುವುದು ಅಷ್ಟೇ ಬಹಳವಾಗಿರುವುದು. ಈಗ ನಾನು ಈ ಅಶೋಕವನವನ್ನೆಲ್ಲ ಹಾಳು ಮಾಡಿದರೆ ಆ ರಾವಣನ ಸೇವಕರು ಹೋಗಿ ಸುದ್ದಿ ಮುಟ್ಟಿಸುವರು. ಆ ರಾವಣನು ಕೋಪಗೊಂಡು ನನ್ನನ್ನು ತನ್ನ ಆಸ್ಥಾನಕ್ಕೆ ಬರಮಾಡಿಕೊಳ್ಳುವನು. ಆಗ ಆ ದುರುಳನಾದ ರಾವಣನಿಗೆ ಕೆಲವೊಂದು ಹಿತೋಕ್ತಿಗಳನ್ನು ಹೇಳುತ್ತೇನೆ. ರಾಮ 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 ಸೀತ, ರಾಮ 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 ಸೀತ, ರಾಮ 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 ಸೀತ. ಭೂಮಿ ಜಾತೆ ಪಾಮೆ ಸೀತೆ ತ್ರಿಮನೋಜ್ಞ ಚಾರಿತೆ, ತ್ರಿಮನೋಜ್ಞ ಚಾರಿತೆ. ಭೂಮಿ ಜಾತೆ ಪಾಮೆ ಸೀತೆ ತ್ರಿಮನೋಜ್ಞ ಚಾರಿತೆ, ತ್ರಿಮನೋಜ್ಞ ಚಾರಿತೆ. ಎಲ್ಲಿ ಹೇ ಮನೋಹರೆ ಪಲ್ಲವಾರೋಣಾದರೆ, ಮನೋಹರೆ ಎಲ್ಲಿ ಹೇ ಮನೋಹರೆ ಪಲ್ಲವಾರೋಣಾದರೆ, ನಿಲ್ಲದೆನ್ನ ಮನವು ಬಾರೆ. ಸೀತಾ 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 ಜಾನಕಿ ನಿಲ್ಲದೆನ್ನ ಮನವು ಬಾರೆ, ನಿಲ್ಲದೆನ್ನ ಮನವು ಬಾರೆ, ನಿಲ್ಲದೆನ್ನ ಮನವು ಬಾರೆ. ವಲ್ಲಭೆ ಸುಗುಣಾಗರೆ, ವಲ್ಲಭೆ ಸುಗುಣಾಗರೆ. ಭೂಮಿ ಜಾತೆ ಪಾಮೆ ಸೀತೆ ತ್ರಿಮನೋಜ್ಞ ಚಾರಿತೆ, ತ್ರಿಮನೋಜ್ಞ ಚಾರಿತೆ. ಜಾನಕಿ
ಬಾರೆ ಬಾಮಿನಿ ಮಣಿ ನಿರಮಾರ ನರಗಿಣಿ ಬಾರೆ ಬಾಮಿನಿ ಮಣಿ ನಿರಮಾರ ನರಗಿಣಿ ಸೈರಿಸೇನ ಎಂದು ರಾಣಿ ಸೀತಾ ಸೀತಾ ಗೋಪಿಗವಾಣಿ ನೀರ ಮಂಜುಳ ಗೋಪಿಗವಾಣಿ ಭೂಮಿ ಜಾತೆ ಬಾಂಬೆ ಸೀತೆ ಶ್ರೀ ಮನೋಜ್ಞಾಚಾರ್ಯ ಶ್ರೀ ಮನೋಜ್ಞಾಚಾರ್ಯ ಸೀತಾ ಜಾನಕಿ ಹೇಗಿರುವೆ ಮನೋಹರೇ? ಲಕ್ಷ್ಮಣ, ಸೀತಾನ್ವೇಷಣ ಕಾರ್ಯಕ್ಕೆ ಹೋದ ಆಂಜನೇಯನು ಇನ್ನೂ ಬಾರಲೇ ಇಲ್ಲವಲ್ಲ? ಹಾ ಪ್ರಭು, ನಮಸ್ಕರಿಸಿ. ಆಂಜನೇಯನೇ, ಹೋದ ಕಾರ್ಯವೇನಾಯಿತು? ಜಾನಕಿಯನ್ನು ಕಂಡೆಯಾ? ಸ್ವಾಮಿ, ಅವಿಘ್ನ ವಸ್ತುವನ್ನು ತಂದಿರುವೆನು, ಇದನ್ನು ಸ್ವೀಕರಿಸು ಸ್ವಾಮಿ. ಹನುಮಂತ, ನನಗೋಸ್ಕರವಾಗಿ ಎಷ್ಟೊಂದು ಕಷ್ಟಪಟ್ಟಿರುವೆ. ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಿ ಸೀತೆಯ ಕುಶಲ ವಾರ್ತೆಯನ್ನು ತಂದೊಪ್ಪಿಸಿದ ನಿನಗೆ ನಾನು ಪ್ರತ್ಯುಪಕಾರವಾಗಿ ಏನನ್ನು ಮಾಡಲಿ? ದೇವದೇವ, ನಿನ್ನ ಅನುಗ್ರಹ ಆಶೀರ್ವಾದ ಸದಾ ಸರ್ವತಾ ಇರುವಂತು ಆಶೀರ್ವದಿಸು ತಂದೆ. ಹನುಮ ಕೇಳಲ ನಿನ್ನ ಪೋಲ್ವ ಭಕ್ತರಿ ವನಜ ಭವಾಂಡದೊಳಿಲ್ಲ, ಅರಸಿ ನೋಡಲು ಹನುಮ 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 ಕೇಳಲ ನಿನ್ನ ಪೋಲ್ವ ಭಕ್ತರಿ ವನಜ ಭವಾಂಡದೊಳಿಲ್ಲ, ಅರಸಿ ನೋಡಲು ಹನುಮ ಹನುಮ ಇನಯದಿ ದಶರಥಂದ್ರು ಪಾಲಂಗೆ ನಾವು ನಾಲ್ವರು ಪುತ್ರರಿಹೆವೋ, ಇನಯದಿ ಶರದಂದ್ರು ಪಾಲಂಗೆ ನಾವು ನಾಲ್ವರು ಪುತ್ರರಿಹೆವೋ, ಇಂದಿನಾರಭ್ಯ ನೀನು ಐದನೆಯ ಪುತ್ರನೆಂದು ಭಾವಿಪೆವೋ, ಇಂದಿನಾರಭ್ಯ ನೀನು ಇಂದಿನಾರಭ್ಯ ನೀನು ಐದನೆಯ ಪುತ್ರನೆಂದು ಭಾವಿಪೆವು. ದಾಸ ನೀನಲ್ಲವೋ ದಾಸ ನೀನಲ್ಲವೋ ಹನುಮ, ದಾಸ ನೀನಲ್ಲವೋ ಎಮ್ಮನುಜ ನೀನಹುದೋ, ಹಿತ್ತಬ ನಿನಗೆ ಲೇಸಾದ ಬ್ರಹ್ಮ ಪದವಿಯ ಕೊಡುವೆ. ಅನು
ಧನ್ಯೋಸ್ಮಿ ಪ್ರಭು, ಧನ್ಯೋಸ್ಮಿ. ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು ತಾಯಿ. ಆಂಜನೇಯ, ಮಾತೆಯವರಿಗೆ ನನ್ನ ಅನಂತ ಕೋಟಿ ನಮಸ್ಕಾರವನ್ನು ತಿಳಿಸಿದೆಯಾ? ಸ್ವಾಮಿ ಲಕ್ಷ್ಮಣ ಸ್ವಾಮಿ, ಅಂದು ಪಂಚವಟಿಯಲ್ಲಿ ತಾವಾಡಿದ ಮಾತಿನಿಂದ ಇಂತಹ ಕೃತ್ಯಗಳು ಎದಗಿದವೆ ಎಂದು ಕಣ್ಣೀರಿಟ್ಟರು ಲಕ್ಷ್ಮಣ ಸ್ವಾಮಿ. ಪ್ರಭು ರಾಮಚಂದ್ರ ನಿನಗೆ ನಮಸ್ಕರಿಸುವುದು. ವಿಭೀಷಣ, ನಿನಗೆ ಮಂಗಳವಾಗಲಿ. ಪ್ರಭು ರಾಮಚಂದ್ರ, ನಮ್ಮಣ್ಣನ ದುರ್ನೀತಿಯನ್ನು ತಾಳಲಾರದೆ ನಿನ್ನಲ್ಲಿ ಶರಣಾಗತನಾಗಲು ಬಂದಿರುವನು. ನನ್ನನ್ನು ಕೈ ಬಿಡಿದು ಕಾಪಾಡುತ್ತಂದೆ. ವಿಭೀಷಣ, ನೀನು ಚಿಂತಿಸಬೇಡ. ದುಷ್ಟನಾದ ನಿಮ್ಮಣ್ಣನನ್ನು ವಧಿಸಿ ಲಂಕಾ ರಾಜ್ಯಕ್ಕೆ ನಿನಗೆ ಪಟ್ಟವನ್ನು ಕಟ್ಟುತ್ತೇನೆ. ಆದರೆ ನೀನು ನನಗೆ ಯುದ್ಧದ ಸಮಯದಲ್ಲಿ ಸಹಾಯಕನಾಗಬೇಕು. ಹಾಗೇ ಆಗಲಿ ಸ್ವಾಮಿ. ಸುಗ್ರೀವ ರಾಜ, ಈ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಅದರ ಮೇಲೆ ಹಾಯ್ದು ನೀಚನಾದ ರಾವಣ ಕುಂಭಕರ್ಣಾದಿಗಳನ್ನು ಸಂಹರಿಸೋಣ. ನಡೆಯಲಿ. ಆಗಲೇ ಪ್ರಭು. ಪ್ರಭು ರಾಮಚಂದ್ರ, ಈ ದಿನ ನಮ್ಮಣ್ಣನ ಯುದ್ಧಕ್ಕೆ ಬಂದಿದ್ದಾರೆ. ವಿಭೀಷಣ, ಆತನನ್ನು ನೋಡಿದರೆ ನನಗೆ ಬಹಳ ಮರುಕ ಉಂಟಾಗುವುದು. ಪ್ರಭು, ರಣರಂಗದಲ್ಲಿ ಅನುಕಂಪ ಕರುಣಿಯೇ. ನಮ್ಮಣ್ಣನು ಮಹಾವೀರನೇನೋ ನಿಜ, ಆದರೆ ದೈವದ್ರೋಹಿ. ಆತನನ್ನು ಸಂಹರಿಸಲೇಬೇಕು. ರಾಮ, ಯುದ್ಧಕ್ಕೆ ಸಿದ್ಧನಾಗ. ಎಲ್ಲವೋ ರಾವಣ, ಈಗಲೂ ಕಾಲ ಮಿಂಚಿಲ್ಲ. ನನ್ನ ಜಾನಕಿಯನ್ನು ನನಗೆ ಒಪ್ಪಿಸಿ ಶರಣಾಗತನಾಗು. ನಿನ್ನನ್ನು ಮನ್ನಿಸಿ ಬಿಡುತ್ತೇನೆ. ಅದೆಂದಿಗೂ ಸಾಧ್ಯವಿಲ್ಲ. ಏಡಿಯಾದ ನಿನಗೆ ನಾನು ಶರಣಾಗುವುದೇ? ಸಿದ್ಧನಾಗು ಇದಕ್ಕೆ. ಹಾಗಾದ್ರೆ ಸಿದ್ಧನಾಗು. ಸಹಿಸಿಕೋ ಈ ಮೃತ್ಯುಶರದ ವೇಗವನ್ನ. ಮೃತ್ಯುಸರ, ಮಾನವನ ಕೈಯಲ್ಲಿ ಮೃತ್ಯುಸರ. ಮಾನವನೆನ್ನು ಸಾಮಾನ್ಯನೆಂದು ತಿಳಿದೆಯಾ? ಮಾನವನು ಪರಮೇಶ್ವರನ್ನೇ ಮೆಚ್ಚಿಸಿ ಮಹಾಸ್ತ್ರಗಳನ್ನು ಪಡೆದುದುಂಟು. ಸಿದ್ಧನಾಗು ಮರಣಕ್ಕೆ. ಪ್ರಭು ರಾಮಚಂದ್ರ, ತಡೆ. ನಮ್ಮಣ್ಣನ ಹೃದಯದಲ್ಲಿ ಅಮೃತ ಕಳಶವಿದೆ. ಸರಿಯಾಗಿ ಎದೆಗೆ ಗುರಿ ಇಟ್ಟು ಹೊಡೆ. ವಿಭೀಷಣ, ಮಾತೃದ್ರೋಹಿ, ನನ್ನ ರಹಸ್ಯವನ್ನು ಬಯಲು ಮಾಡಿದೆಯಾ? ರಾವಣ, ವಿಭೀಷಣನನ್ನೇಕೆ ನಿಂದಿಸುವೆ? ಆತನು ಧರ್ಮ ನೀತಿ ಪರನು. ನಿನ್ನ ಅಂತಿಮ ದೈವವನ್ನು ಸ್ಮರಿಸಿಕೊಂಡು ಯುದ್ಧಕ್ಕೆ ಸಿದ್ಧನಾಗೋ. ಸಹಿಸಿಕೋ ಈ ಮೃತ್ಯುಶರವನ್ನ. ವೀರ ಸ್ವರ್ಗವನ್ನು ಪಡೆ ವೀರವರ. ಈಗ ನೀವು 2 ಜನ್ಮವನ್ನೆತ್ತಿ ಮೋಕ್ಷವನ್ನು ಪಡೆದಿರುವಿರಿ. ಇನ್ನೊಂದು ಜನ್ಮವನ್ನೆತ್ತಿ ವೈಕುಂಠದಲ್ಲಿ ನಿಮ್ಮ ಕರ್ತವ್ಯದಲ್ಲಿ ನೀವು ನಿರತರಾಗಿರಿ. ವಿಭೀಷಣ ಪ್ರಭು, ನೀನು ನಿಮ್ಮಣ್ಣನಾದ ರಾವಣ ಕುಂಭಕರ್ಣಾದಿಗೆ ಉತ್ತರ ಕ್ರಿಯಾದಿಗಳನ್ನು ಮುಗಿಸಿ ನೀನು ಪಟ್ಟಕ್ಕೆ ಸಿದ್ಧನಾಗು. ನಿನಗೆ ಲಂಕಾ ರಾಜ್ಯಕ್ಕೆ ಪಟ್ಟ ಕಟ್ಟುತ್ತೇನೆ. ಹಾಗೆ ಆಗಲಿ ಸ್ವಾಮಿ. ಸುನಾಮ ಅಮರ ವಿನೂತ ಪದ ಅಮಿತ ಬಲ ಪ್ರದಲ ಮಜಯತು ಶ್ರೀರಾಮ ಸುನಾಮ ರಾಮ ರಮ ರಮ ರಾಕ್ಷಸ ಭೀಮ ರವಿಕುಲ ಸೋಮ ರಾಜಲ ರಾಮ ಪರಮ ಪುರುಷ ಗರಿ ಪಾವನ ಶ್ರೀ ಹರಿ ರಾಮ ಜಯತು ಶ್ರೀರಾಮ ಸುನಾಮ ಅಮರ ವಿನುತ ಬಲ ಅಮಿತ ಬಲ ಪ್ರದ ರಾಮ ಜಯತು ಶ್ರೀ ರಾಮ ಸುನಾಮ. ಲಕ್ಷ್ಮೀ ರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಹರ ನಮಃ ಪಾರ್ವತಿ ಪದಗೆ. राजा रामचंद्र महाराज की, महारुद्र हनुमान की, बोलो सब संतन की, श्री रामचंद्र प्रभु की, बोलो भारत माता की, बोलो श्री रामचंद्र प्रभु की, सीता माता की, लक्ष्मण स्वामी की, आंजनेय स्वामी की, भरत शत्रुघ्न स्वामी की, रंगभूमि कलाद संघ की, बोलो भारत माता की. तेश्वर स्वामी कृपा पोषक नाटक मंडली के